ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗರಿಗರಿಯಾದ ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸಣ್ಣದೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಚಕ್ಕೆ, ಒಂದು 4 ಲವಂಗ, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ರುಬ್ಕೋಬೇಕು. ನಾನು ಕಡಲೆಬೇಳೆ 1 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಇದು ತರಿಯಾಗಿ ರುಬ್ಬಿದ್ದಾದಮೇಲೆ ಕಡಲೆಬೇಳೆ ಇದಕ್ಕೆ ಹಾಕ್ಕೋಬೇಕು. ಕಡಲೆಬೇಳೆ ಇದಕ್ಕೆ ಹಾಕಿದ್ದಾದಮೇಲೆ ನೀರು ಹಾಕ್ದಿರೇ ರುಬ್ಕೋಬೇಕು. ಕಡಲೆಬೇಳೆನ ನಾವು ನೀರು ಹಾಕಿದ್ರೆ ತುಂಬ ಸಾಫ್ಟಾಗಿ ಬಂದುಬಿಡುತ್ತೆ, ವಡೆ ಚೆನ್ನಾಗಿರಲ್ಲ. ನೀರು ಹಾಕ್ದಿರೇ ಇದನ್ನು ರುಬ್ಕೋಬೇಕಾಗತ್ತೆ. ಕಡಲೆಬೇಳೆ ತರಿತರಿಯಾಗಿ ರುಬ್ಕೋಬೇಕಷ್ಟೆ. ಅದನ್ನು ನೋಡಿ, ಈಗ ತರಿಯಾಗಿ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ನೋಡಿ. ಈ ಥರ ತರಿಯಾಗಿ ರುಬ್ಕೋಬೇಕು. ಈ ಥರ ರುಬ್ಬಿದ್ದಾದ್ಮೇಲೆ ನಾನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ರುಬ್ಕೊಂಡು ಹಾಕ್ಕೊಂಡಿದ್ದು ಆಗಿದೆ. ಈಗ ನಾನು ಒಂದೆರಡು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾನು ಪುದೀನ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಚೆನ್ನಾಗಿ ಕಲಿಸ್ಬೇಕು. ಮಿಕ್ಸ್ ಮಾಡಿ ನೀಟಾಗಿ ಈರುಳ್ಳಿ, ಕಡಲೆಬೇಳೆ ಎಲ್ಲ ಹೊಂದ್ಕೊಳೋ ಥರ ನೀಟಾಗಿ ಕಲಿಸ್ಬೇಕು ಚೆನ್ನಾಗಿ. ಇದೆಲ್ಲ ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ನಮಗೆ ಎಷ್ಟು ವಡೆ ಮೀಡಿಯಮ್ ಆಗಬೇಕಾ ಇಲ್ಲ ದಪ್ಪ ಸೈಜ್ ಬೇಕಾ ಅನ್ನೋ ಇದರಲ್ಲಿ ನಾವು ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೋಬೇಕು. ನಾನು ಮೀಡಿಯಮ್ ಆಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಈ ಥರ ಉಂಡೆ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸೋಕ್ಕಿಟ್ಟಿದ್ದೀನಿ. ನೋಡಿ, ಈ ಅದನ್ನಾಗಿ ಎಣ್ಣೆ ಕಾದಿದೆ. ಈಗ ನಾನು ವಡೆ ಬಿಡ್ತಾ ಇದ್ದೀನಿ. ವಡೆನೂ ನಾವು ತುಂಬ ತೆಳುವಾಗಿ ತಟ್ಟಬಾರ್ದು, ತುಂಬ ದಪ್ಪಾಗಿಯೂ ಬಿಡಬಾರ್ದು. ಆ ಥರ ದಪ್ಪವಾಗಿಯೂ ತುಂಬ ತೆಳುವಾಗಿಯೂ ತಟ್ಟದಿರ ಮೀಡಿಯಮ್ ಆಗಿ ನಾವು ತಟ್ಕೊಂಡು ಬಿಟ್ಟರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇದೆಲ್ಲ ನೋಡಿ ಈ ಥರ ತಟ್ಕೊತಾ ಇದ್ದೀನಿ. ಈ ಥರ ಎಲ್ಲ ತಟ್ಟಿದ್ದು ಆದಮೇಲೆ ಎಲ್ಲ ತಟ್ಕೊಂಡು ಬಿಟ್ಟಿದ್ದಾದಮೇಲೆ ಯಾವ ಥರ ಬರುತ್ತೆ ಅಂತ ನೋಡಿ ಹೀಗೆಲ್ಲ ಬಿಟ್ಟಿದ್ದಾಗಿದೆ. ನಾನು ನೋಡಿ ಈ ಥರ ಬಂದಿದೆ. ಈಗ ನಾವು ಹೈ ಫ್ಲೇಮ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು. ಇಲ್ಲಾಂದರೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದೊಂದಾಗಿ ನಾನು ವಡೆನ ತಿರುಗಿಸ್ಕೋಬೇಕು. ಅದು ಯಾಕಂದರೆ ಒಂದು ಸೈಡ್ ಬೆಂದಿರುತ್ತೆ, ಇನ್ನೊಂದು ಸೈಡು ಬೆಂದಿರಲ್ಲ. ಆಗ ಒಳಗಡೆ ಬೇಯದೇ ಇದ್ದರೆ ಕ್ರಿಸ್ಪಿಯಾಗಿ ಇರಲ್ಲ. ಅದಕ್ಕೆ ಒಂದೊಂದಾಗಿಯೇ ನೋಡಿ ನಾನು ಈ ಥರ ತಿರುಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಟೈಮ್ ತೊಗೊಳತ್ತೆ ಇದೆಲ್ಲ ಬೇಯೋಕ್ಕೆ. ಹೈ ಫ್ಲೇಮ್ ಆದ್ರೂ ಸ್ವಲ್ಪ ಬೇಳೆ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ತರಿಯಾಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ಎಲ್ಲ. ನೋಡಿ ಈ ಥರ ಒಂದೊಂದಾಗಿಯೇ ಕಲಿಸ್ಕೊತಾ ನಾವು ಇರಬೇಕಾಗತ್ತೆ. ಇದು ಫುಲ್ಲು ಗೋಲ್ಡನ್ ಕಲರ್ ಬರೋ ಥರ ಕಲಿಸ್ಕೋಬೇಕಾಗತ್ತೆ. ಫುಲ್ಲು ಗೋಲ್ಡನ್ ಕಲರ್ ಬಂದ್ರೇ ಆವಾಗ ನಮಗೆ ಗರಿಗರಿಯಾಗಿ ವಡೆ ರೆಡಿ ಆಗಿದೆ ಅಂತ ಗೊತ್ತಾಗೋದು. ಅದಕ್ಕೆ ಈ ಥರನೇ ಕಲಿಸ್ಕೋಬೇಕು ಫುಲ್ಲು. ನೋಡಿ, ಒಂದು ಸೈಡ್ ಬೆಳ್ಳಕ್ಕೇ ಕಾಣುತ್ತೆ. ನೋಡಿ ಈ ಥರ ಬರಬೇಕಾಗತ್ತೆ ವಡೆ. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೀವೇ. ನೋಡಿ ಈ ಥರ ಬರಬೇಕು. ಕಲರ್ಫುಲ್ಲಾಗಿ ವಡೆ ಎಲ್ಲನೂ ಈ ಥರನೇ ಬರಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ನೋಡಿ. ಈಗ ತುಂಬ ಚೆನ್ನಾಗಿ ಬಂದಿದೆ ವಡೆ ಎಲ್ಲ. ನಿಮಗೆಲ್ಲ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ ವಡೆ. ಈಗ ಇದು ಸ್ವಲ್ಪ ತಣ್ಣಕ್ಕಾದರೆ ತುಂಬ ಗರಿಗರಿಯಾಗಿ ಚೆನ್ನಾಗಿರುತ್ತೆ.
ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.